ಆನೆ ದಾಳಿಯಿಂದ ಮೃತಪಟ್ಟ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ನೀಡಬೇಕು, ಗಜಪಡೆ ಹಾವಳಿ ತಡೆಗಟ್ಟಬೇಕು ಅಂತ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ರಾಜ್ಯಾಧ್ಯಕ್ಷ HR ಬಸವರಾಜಪ್ಪ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಶಿವಮೊಗ್ಗ ನಗರದಲ್ಲಿ ಪ್ರತಿಭಟನೆ ಮೆರವಣಿಗೆ ನಡೆಸಿ ಆನೆ ದಾಳಿಯಿಂದ ಮೃತಪಟ್ಟಿರುವ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದರು. ಪದೇ ಪದೇ ನಡೀತಾ ಇರೋ ದಾಳಿಯನ್ನ ತಡೆಗಟ್ಟಬೇಕು ಅಂತ ಜಿಲ್ಲಾಧಿಕಾರಿಯವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಮಾಡಿದರು. ಸುಮಾರು ಒಂದು 25 ಆನೆಗಳು ನಾವು ಉಗ್ರವಾದಂತ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳ್ತಾನೆ ಬೆಳೆ ನಷ್ಟಕ್ಕೆ ಹೆಚ್ಚಿನ ಒತ್ತನ್ನು ಕಾಡಂಚಿನ ಗ್ರಾಮಗಳಲ್ಲಿ ಹುರದಾಳು, ತಂಬಡಿಹಳ್ಳಿ, ಬೇಳೂರು ಆ ಗ್ರಾಮಗಳಲ್ಲಿ ಮೊನ್ನೆ ಹುರದಾಳಿನಲ್ಲಿ ಹನುಮಂತಪ್ಪ ಅಂತಕ್ಕಂಥವನ್ನ ತೋಟದಲ್ಲಿ ಕೆಲಸ ಮಾಡಿ ಮನೆ ಬರೋ ಅಷ್ಟೊತ್ತಿಗೆ ಆತನ ಆನೆ ಎದೆ ಮೇಲೆ ಕಾಲು ಹಾಕಿ ಕೊಂದಾಕಿದೆ. ನಾನು DFOಗೆ ಫೋನ್ ಮಾಡಿದರೆ ಅವ್ರು ಏನು ಹೇಳ್ತಾರೆ, ಅವರು ಕಾಡಿನಾಗ ಆನೆ ದಾಳಿ ಮಾಡಿದೆಯಲ್ಲ ಅಂತಾರೆ. ಊರಿರೋದೇ ಕಾಡಿನಾಗೆ, ಅಲ್ಲೇಯಿಂದ ತಗೊಂಬಂದು ಕಾಡಿಗೆ ಹಾಕಿರೋರು ಅವರೇ. ನೀರು ಬೆಳಕು ಕೊಡಲಿಕ್ಕೆ ಶರಾವತಿ ಮಗಳನ್ನ ದೇಶಕ್ಕೆ ಬೆಳಕು ಕೊಡಲಿಕ್ಕೆ ಅವ್ರು ತಗೊಂಬಂದು ಲಾರಿ ಮೇಲೆ ಮಂಗನ ತಗೊಂಬಂದು ಬಿಟ್ಟರೋರು ಅವರೇ ಕಾಡಿನಾಗೆ ಇದಾರಲ್ಲ. ಕಾಡಿನಾಗ ದಾಳಿ ಮಾಡಿದರೆ ನಾವೇನು ಮಾಡೋಕ್ಕಾಗತ್ತೆ ಅಂದರು. ಆಮೇಲೆ ತರಾಟೆ ತಗೊಂಡೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಫೋನ್ ಮಾಡಿದೆ, ರೇ ಮೊದಲು ಹೋಗ್ರಿ, ಅಲ್ಲಿ ಮನುಷ್ಯನ ಬೆಲೆ ಇಲ್ಲ, ನೀವು ಕಾಡಿನಾಗ ಹೋದ್ರೆ ಎಷ್ಟು ಕೋಟಿ ತಗೊಂತೀರಿ ನೀವು, ಆದ್ದರಿಂದ ಫಸ್ಟ್ ಪರಿಹಾರ ಕೊಡೋ ಕೆಲಸ ಆಗಬೇಕು ಅಂಥೇಳಿ ಹೇಳಿದ್ವಿ, ಒತ್ತಾಯ ಮಾಡಿದ್ದೀವಿ. ಇನ್ನೂ ಪರಿಹಾರ ಕೊಟ್ಟಿಲ್ಲ. ಹನುಮಂತಪ್ಪನ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಕೊಡಲಿಕ್ಕೆ ಸರ್ಕಾರದ ಆದೇಶ ಇದೆ. ಸರ್ಕಾರದ ಆದೇಶ ಪ್ರಕಾರನೇ 25 ಲಕ್ಷ ಕೊಡಬೇಕು. ಮತ್ತು ನಿನ್ನೆ ಆನೆ ಹಿಂಡು ದಾಳಿ ಮಾಡಿದೆ ಸಂಪೂರ್ಣ. ನಾವು ಬೆಳೆ ಮೇಲೆ ದಾಳಿ ಮಾಡಿದರೆ ಪರಿಹಾರ ಕೊಡಬೇಕು ಅಂತ ಕಾನೂನಿನಲ್ಲಿದೆ. ಆದರೆ ಸರ್ಕಾರ ಕೊಡೋಕ್ಕೆ ಮನಸ್ಸಿದ್ರೂ ಕೂಡ ದೇವ್ರ ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅನ್ನಂಗೆ ಇವರು ಅಧಿಕಾರಿಗಳು ಮೀನಾಮೇಷ ಮಾಡ್ತಾ ಇದ್ದಾರೆ ಕೊಡೋಕ್ಕೆ. ಆದ್ದರಿಂದ ನಾವು 4ನೇ ತಾರೀಕು BRPಯಲ್ಲಿ ಅರಣ್ಯ ಮಂತ್ರಿಯವರು ಬರ್ತಾ ಇದ್ದಾರೆ. ಬಗರುಕುಂ ಸಮಸ್ಯೆ ಬಗ್ಗೆ ಮತ್ತು ಈ ಆನೆ ತುಳಿತದ ಬಗ್ಗೆ, ಬೆಳೆ ಹಾನಿ ಬಗ್ಗೆ ಅರಣ್ಯ ಮಂತ್ರಿಗಳ ಗಮನಕ್ಕೆ ತರ್ತೀವಿ. ಇದು ರಾಜ್ಯಾದ್ಯಂತ ಇದೆ. ಈ ಸಮಸ್ಯೆನ ಅರಣ್ಯ ಮಂತ್ರಿಗಳು ಬಗೆಹರಿಸಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಚಳುವಳಿಯನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನಮ್ಮ ಮಗಳು ಕಾಲೇಜ್ಗೆ ಹೋಗಿ ಕರ್ಕೊಂಬರ್ತಾ ಇದ್ರಿ ನಮ್ಮ ಮನೆಯವರು. ಅವಾಗ ಆನೆ ದಾಳಿ ಮಾಡಿ ಮೃತಪಟ್ಟಾರ ನಮ್ಮ ಮನೆಯವರು. ಇಲ್ಲಿಂದ ಅಲ್ಲಿವರೆಗೂ ಏನು ಪರಿಹಾರ ಬಂದಿಲ್ಲರಿ. ನಾವು ದುಡಿಬೇಕು ಉಣ್ಬೇಕು, ದುಡಿಯಾರ ಹೋಗ್ಬಿಟ್ರಿ ನಮ್ಮ ಮನೆಯವರು. ಅದಕ್ಕೆ ನಮಗೆ ಸರ್ಕಾರ ಏನು ಸವಲತ್ತು ಮಾಡಿಲ್ರಿ. ಇನ್ನೂ 4 ಮಕ್ಕಳು ಅದಾವ್ರಿ, ಅವ್ನು ಓದಿಸ್ತಾ ಇದೀವ್ರಿ ನಾವು. ನಮಗೇನು ಕಷ್ಟ ಅನ್ನೋದೇ ಕೇಳಿಲ್ರಿ ಯಾರು ಬಂದು. ಎಷ್ಟು ದಿನ ಆಯಿತು? 1 ತಿಂಗಳ ಮೇಲೆ ಆಗ್ತದೆ. ಏನು ಹೇಳ್ತಾ ಇಲ್ರಿ ಅವರು. ಬರ್ತೈತೆ ಅಂತ ಹೇಳ್ತಾ ಇದಾರೆ. ಅಧಿಕಾರಿಗಳಿಗೆ ಕೇಳಿಲ್ರಿ. ಕೇಳಿಲ್ವ? ಇವರು ದೊಡ್ಡವರು ಹೋಗಿ ಬರ್ತಾರೆ.